IAF ಅಂತ ಹೇಳಿದ್ರೆ ಇಂಡಿಯನ್ ಏರ್ ಫೋರ್ಸ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಯಾವ ಹುದ್ದೆ ಅಂತ ನೋಡೋದಾದ್ರೆ ಅಗ್ನಿವೀರ್ ವಾಯು ಹುದ್ದೆ ಇದಾಗಿದೆ. ಹಲವಾರು ಹುದ್ದೆ ಖಾಲಿ ಇರುತ್ತೆ. ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಹೇಳಿ ಅವರು ಮೆನ್ಷನ್ ಮಾಡಿರೋದಿಲ್ಲ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಸ್ಯಾಲರಿಯನ್ನು ತಿಳ್ಕೊಳ್ಳೋದಾದ್ರೆ 9,000 ರೂಪಾಯಿಂದ ಹಿಡಿದು 40,000 ರೂಪಾಯಿಗಳ ತನಕ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ ಇದಾಗಿದೆ. ನೆಕ್ಸ್ಟ್ ಇದರ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಜಸ್ಟ್ 10th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನ ಹಾಕೋಬಹುದು. ಅದಕ್ಕೋಸ್ಕರ ಎಲ್ಲ 10th ಪಾಸ್ ಆದವರು ಅರ್ಜಿಯನ್ನ ಹಾಕೊಳ್ಳೋದಕ್ಕೆ ರೆಡಿ ಮಾಡಿಟ್ಕೊಳ್ಳಿ. ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಅರ್ಜಿ ಶುಲ್ಕವನ್ನ ನೋಡೋದಾದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ನೀವೆಲ್ಲರೂ ಅರ್ಜಿಯನ್ನ ಹಾಕೋಬಹುದು. ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ಸೆಲೆಕ್ಷನ್ ಪ್ರೋಸೆಸ್ನ ವಿವರ ತಿಳ್ಕೊಳ್ಳೋದಾದ್ರೆ ಮೊದಲನೇದಾಗಿ ಫೇಸ್ 1 ಫೇಸ್ 2 ಅಂತ ಎರಡು ಇರುತ್ತೆ. ಫೇಸ್ 1 ನಲ್ಲಿ ಆನ್ಲೈನ್ ರಿಟರ್ನ್ ಟೆಸ್ಟ್ ಇರುತ್ತೆ. ಅದಾದ ನಂತರ ಫೇಸ್ 2 ನಲ್ಲಿ ಫಿಸಿಕಲ್ ಮತ್ತೆ ಅಡ್ಯಾಪ್ಟಬಿಲಿಟಿ ಟೆಸ್ಟ್ ಇರುತ್ತೆ. ಆಮೇಲೆ ನಿಮ್ಮ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಆಮೇಲೆ ನಿಮ್ಮ ಇಂಟರ್ವ್ಯೂ ಸಂದರ್ಶನವನ್ನ ಮಾಡ್ತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನೆಕ್ಸ್ಟ್ ಅರ್ಜಿಯನ್ನು ನೀವು ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕೋಬೇಕಾಗುತ್ತೆ. ಆನ್ಲೈನ್ ಅರ್ಜಿ ಹಾಕೊಳ್ಳೋಕ್ಕೂ ಮುಂಚೆ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ಅದಾದ ನಂತರ ಅರ್ಜಿಯನ್ನ ಹಾಕೊಳ್ಳಿ. ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಹೇಗೆ ಪಡ್ಕೋಬೇಕು, ಎರಡನ್ನೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಮತ್ತೆ ನೀವು ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್ಸು, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫು, ಮತ್ತೆ ಏಜ್ ಪ್ರೂಫ್ಗೆ SSLC ಮಾರ್ಕ್ಸ್ ಕಾರ್ಡ್ ಅಥವಾ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು. ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಇದಿಷ್ಟನ್ನು ರೆಡಿ ಇಟ್ಕೊಂಡಿರಿ. ನೆಕ್ಸ್ಟ್ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ನ ಆನ್ಲೈನ್ ಅಪ್ಲಿಕೇಶನಲ್ಲಿ ಕರೆಕ್ಟಾಗಿ ಫಿಲಪ್ ಮಾಡಿ. ನಿಮಗೆ ಇಂಟರ್ವ್ಯೂಗೆ ಕರೆಯೋದಾದರೂ, ನೀವು ಜಾಬ್ ಸೆಲೆಕ್ಟ್ ಆದರೆ ನಿಮಗೆ ತಿಳಿಸೋದಾದರೂ ಇಮೇಲ್ ಅಥವಾ SMS ಮುಖಾಂತರನೇ ತಿಳಿಸ್ತಾರೆ. ಅದಕ್ಕೋಸ್ಕರ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಆಮೇಲೆ ಅಪ್ಲಿಕೇಶನ್ ಎಲ್ಲ ಫಿಲಪ್ ಮಾಡಿದ ನಂತರ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ನ ಹಾಕ್ಕೊಳ್ಳಿ. ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳೋಕೆ ಹೇಳಿದ್ನಲ್ಲ, ಎಲ್ಲ ಸ್ಕ್ಯಾನರ್ಡ್ ಕಾಪೀಸ್ ಇಟ್ಕೊಳ್ಳಿ. ಆನ್ಲೈನಲ್ಲಿ ಅರ್ಜಿ ಹಾಕೋದ್ರಿಂದ. ಇಲ್ಲ ಮೊಬೈಲ್ನಲ್ಲೇ ಅರ್ಜಿ ಹಾಕ್ತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಫೋಟೋ ತೊಗೊಂಡು ಇಟ್ಕೊಳ್ಳಿ. ಅದಾದ ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದು ಇಟ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 7 ಫೆಬ್ರವರಿ 2026. ಕೊನೆಯ ದಿನಾಂಕ 23 ಫೆಬ್ರವರಿ 2026. 23 ಫೆಬ್ರವರಿ ಒಳಗಡೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕೊಳ್ಳೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಇವಾಗ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಇಂಡಿಯನ್ ಏರ್ ಫೋರ್ಸ್ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಹಿಂದಿಯಲ್ಲಿದೆ ಅಂತ ಹೇಳಿ ಕನ್ಫ್ಯೂಷನ್ ಆಗಬೇಡಿ. ಮೊದಲು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದರ ಕೆಳಗಡೆನೆ ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿರ್ತಾರೆ. ಪ್ರತಿಯೊಂದಕ್ಕೂ ಅಷ್ಟೇ. ಇಲ್ಲಿ ನೋಡಿ, ಮೊದಲನೇ ಪ್ಯಾರ ಹಿಂದಿನಲ್ಲಿದೆ, ಎರಡನೇ ಪ್ಯಾರ ಇಂಗ್ಲೀಷ್ನಲ್ಲಿದೆ. ಈ ರೀತಿ ಕೊಟ್ಟಿರ್ತಾರೆ. ಇದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅಂತ. ಅದಾದ ನಂತರ ಅದರ ಕೆಳಗಡೆನೆ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ, ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿಂದ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ ಅವರು, ಅದನ್ನು ಕೂಡ ಕೊಟ್ಟಿದ್ದೀವಿ ನಿಮಗೆ. ಇದು ಅಪ್ಲಿಕೇಶನ್ ಫಾರ್ಮ್, ಇದನ್ನು ಕೂಡ ನೀವು ಮಾಡ್ಬೋದು. ನೆಕ್ಸ್ಟು ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂದರೆ ಅದನ್ನು ಕೂಡ ತಿಳಿಸ್ತಾ ಇದ್ದೀನಿ. agnipathvayu.cdac.in ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಇಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೊಬಹುದು. ಅಲ್ಲಿಂದ ಕೂಡ ನೀವು ನೋಟಿಫಿಕೇಶನ್ ಎಲ್ಲ ಅಪ್ಲಿಕೇಶನ್ ಆನ್ಲೈನ್ ಎಲ್ಲ ಇದೆಯಲ್ಲ ಅದನ್ನು ಅಲ್ಲಿಂದ ಕೂಡ ಪಡ್ಕೋಬಹುದು. ನೆಕ್ಸ್ಟ್ ಇದರ ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋದಾದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನು ಹಾಕಬಹುದು. 18ರಿಂದ 40 ವರ್ಷ ವಯೋಮಿತಿಯ ಸಡಿಲಿಕೆಯನ್ನು ಕೊಟ್ಟಿರೋದಿಲ್ಲ. ಇದು ಯಾವ ವೆಬ್ಸೈಟಿಂದ ಜಾಬ್ ಡೀಟೇಲ್ಸ್ ತಿಳಿಸ್ತೀವಿ ಅಂದರೆ ನಮ್ಮದೇ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀವಿ ನಿಮಗೋಸ್ಕರ, prgovernmentjobs.com ಅಂತ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲನೇ ಲಿಂಕ್ ಆಗಿದೆ. ಅಲ್ಲಿಂದ ಕ್ಲಿಕ್ ಮಾಡಿ ಹಲವಾರು ಜಾಬ್ಸ್ಗೆ ಅಪ್ಲೈ ಮಾಡಬಹುದು. ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಜಾಯಿನ್ ಆಗಿ. ಈ ವೆಬ್ಸೈಟ್ನಲ್ಲೇ ಈ ರೀತಿ ಬಟನ್ಸ್ ಕೊಟ್ಟಿದ್ದೀವಿ, ಇಲ್ಲಿಂದ ಕೂಡ ಜಾಯಿನ್ ಆಗ್ಬೋದು. ಅಥವಾ ನಮ್ಮ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಇದೆ, ವಾಟ್ಸಪ್ ಮತ್ತು ಟೆಲಿಗ್ರಾಮಿಂದು, ಅಲ್ಲಿಂದ ಕೂಡ ಜಾಯಿನ್ ಆಗಬಹುದು. ಜಾಯಿನ್ ಆಗಿ ಪ್ರತಿದಿನ ಜಾಬ್ ಲಿಂಕ್ನ ಪಡ್ಕೊಳ್ಳಿ.